ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಅಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇದು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ರೆಸಿಪಿಗಳನ್ನ ಮಾಡ್ತೀನಿ, ಹಾಗೆ ಏನೆಲ್ಲ ನಾನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತು ಬೆಳಗ್ಗೆ ನಾನು ರೊಟ್ಟಿನ ಸಹ ಮಾಡ್ಕೊಂಡಿದ್ದೀನಿ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರೊಟ್ಟಿನ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಸಾಂಬಾರು ಮಾಡೋದಕ್ಕೆ ಮಸಾಲಾನ ಫ್ರೈ ಮಾಡ್ಕೋಬೇಕು, ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಹೊಸ್ತೊಡಕಿರುವಾಗ ನಾನೇನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹೇಗಿದ್ರು ಭಾನುವಾರ ಇದೆ ಅಂತ ಹೇಳಿ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಅಂದರೆ ಸುಮ್ಮನೆ ಸಾಂಬಾರು ಹಾಗೆ ಒಂದು ಸ್ವಲ್ಪ ಫ್ರೈನ ಮಾಡ್ತೀನಿ ಅಷ್ಟೇ. ಜಾಸ್ತಿ ಏನು ಮಾಡಿದ್ರು ನಮ್ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ ಸಾಂಬಾರು ಹಾಗೆ ಫ್ರೈನ ಬಿಟ್ಟರೆ. ಹಾಗಾಗಿ ಬರೀ ಚಿಕನ್ ಸಾಂಬಾರು ಹಾಗೆ ಚಿಕನ್ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇಲ್ಲಿ ಮಸಾಲೆ ಬೇಕಲ್ವ, ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮಗೆಲ್ಲ ನಾನ್ ವೆಜ್ ಮಾಡಿದರೆ ನನ್ನ ಹಸ್ಬೆಂಡ್ಗೆ ವೆಜ್ಜೇ ಮಾಡಬೇಕು. ಅವರು ನಾನ್ ವೆಜ್ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳು ಇತ್ತು, ಇವತ್ತು ಅದರಿಂದನೇ ಪಲ್ಯ ಮಾಡಿಬಿಡ್ತೀನಿ ಅವರಿಗೆ. ಈ ಥರ ಮನೆಯಲ್ಲಿ ನಾನ್ ವೆಜ್ ತಿನ್ನೋರು ವೆಜ್ ತಿನ್ನೋರು ಇದ್ದರೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಾನ್ ವೆಜ್ಜು ಮಾಡಬೇಕು ವೆಜ್ಜು ಮಾಡಬೇಕು ನೋಡಿ. ಹಾಗಾಗಿ ನಾವೆಲ್ಲ ತಿಂತಾ ಇರ್ತೀವಿ, ಅವರು ಅನ್ನ ಮೊಸರು ತಿನ್ನೋದು ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಇರೋಂತಹ ಪಲ್ಯನ ಮಾಡೋಣ ಅಂತ ಹೇಳಿ ಇವಾಗ ಮೊಳಕೆ ಕಟ್ಟಿರೋಂತಹ ಕಾಳು ಹೇಗಿದ್ರು ಮನೇಲಿತ್ತು, ಅವ್ರಿಗೆ ಒಬ್ಬರಿಗೆ ಅಲ್ವಾ. ಹಾಗಾಗಿ ಇಲ್ಲಿ ಪಲ್ಯನ ಸಹ ನಾನು ಮಾಡ್ಕೊಂಡ್ಬಿಡ್ತೀನಿ. ಅವರಿಗೂ ಸಹ ಚೆನ್ನಾಗಿರುತ್ತೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಬೇಸಿಗೆ ಇರೋದ್ರಿಂದ ಅವರು ಡ್ರೈವರ್ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಅಷ್ಟಾಗಿ ಇಷ್ಟಪಡೋದೇ ಇಲ್ಲ. ಆದಷ್ಟು ತಂಪಾಗಿರೋಂತಹ ಫುಡ್ನ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಬಾದಾಮಿ ಗೋಂದು ಬರುತ್ತಲ್ವ, ಅದನ್ನ ನೈಟೇ ಬೆಲ್ಲ ಹಾಗೆ ಕಾಮ್ ಕಸ್ತೂರಿ ಬೀಜನ ಹಾಕಿಬಿಟ್ಟು ನೆನೆಸಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೌಲ್ ತಿಂದ್ಬಿಟ್ರೆ ತುಂಬಾ ಕೋಲ್ಡ್ ಆಗುತ್ತೆ. ಅದು ಯಾರಾದರೂ ಮನೇಲಿ ಡ್ರೈವರ್ಸ್ ಇದ್ದರೆ ನೀವು ಸಹ ಈ ಥರ ಮಾಡಿ, ಬಾಡಿ ಸಕ್ಕತ್ತೆ ತಂಪಾಗ್ತಾ ಇರುತ್ತೆ ಅದರಿಂದ. ಯಾಕಂದರೆ ಡ್ರೈವರ್ ಕೆಲಸನೇ ಅದಲ್ವಾ, ಸೀಟ್ ಮೇಲೆ ಕುತ್ಕೊಂಡಂತೂ ಎದ್ದೇಳಕ್ಕೆ ಆಗೋದೇ ಇಲ್ಲ, ಸಿಕ್ಕಾಪಟ್ಟೆ ಬಾಡಿ ಹೀಟ್ ಆಗಿಬಿಟ್ಟಿರುತ್ತೆ. ಡೈಲಿ ಈ ಥರ ನೀವು ಕೊಡಿ, ಅವರಿಗೆ ಬೇಗನೆ ತಂಪು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಅವ್ರಿಗೆಲ್ಲ ಸಾಮಾನ್ಯವಾಗಿ ಈ ಮೂಲವಾದಿ ಅದೆಲ್ಲ ಬರ್ತಾ ಇರುತ್ತೆ ಡ್ರೈವರ್ಸಿಗೆ ಇವಾಗ ಬಿಸಿಲಿರೋದ್ರಿಂದ. ಅದೆಲ್ಲ ನಾವು ಬರೋದನ್ನ ತಡೆಗಟ್ಟಬೇಕು ಅಂದರೆ ಮಜ್ಜಿಗೆ ಹಾಗೆ ಈ ಥರ ಗೋಂದ ನೆನೆಸ್ಬಿಟ್ಟು ಕೊಡೋದು, ಹಾಗೆ ಏನೇ ಜ್ಯೂಸ್ ಕುಡಿದ್ರು ಅದಕ್ಕೆ ಗೋಂದನ್ನ ಹಾಕೊಂಡು ಕುಡಿಯೋದಕ್ಕೆ ತುಂಬಾ ತಂಪೋದು ಬಾಡಿಗೆ. ಹಾಗೆ ಈ ಕೈ ಕಾಲೆಲ್ಲ ಜುಮ್ ಅಂತ ಇರುತ್ತಲ್ವ, ಆ ಥರದವ್ರಿಗೆ ಈ ಥರ ಮೊಳಕೆ ಕಾಳನ್ನ ಕಟ್ಟಿಬಿಟ್ಟು ಕೊಡಿ, ಅದು ಸಹ ತುಂಬಾ ಹೆಲ್ತಿಗೆ ಒಳ್ಳೆಯದು. ನಾನು ಬೆಳಗ್ಗೆ ಮೊಳಕೆ ಕಾಳು ಹಾಗೆ ಗೋಂದನ್ನ ಕೊಟ್ಬಿಟ್ಟಿರ್ತೀನಿ ತಿನ್ನೋದಕ್ಕೆ. ಇವಾಗ ಅದೇ ಒಂದು ಸ್ವಲ್ಪ ಇತ್ತಲ್ವ ಅಂತ ಹೇಳಿ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಅವ್ರಿಗೆ. ಹಾಗೆ ಅವ್ರಿಗೆ ಈ ಥರ ಕಾಳುಗಳ ಪಲ್ಯ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಹೇಗಿದ್ರು ಇರ್ತ ಅಂತ ಹೇಳಿ ಅವ್ರಿಗೆ ಮಾತಾಡಿ ಪಲ್ಯನ ಮಾಡ್ತಾಯಿದ್ದೀನಿ. ನಾವು ಅಷ್ಟೇ ಸಾಮಾನ್ಯವಾಗಿ ವಾರಕ್ಕೊಂದ್ಸರಿ ನಾನ್ ವೆಜ್ ಮಾಡೋದಕ್ಕೆ ಹೋಗಲ್ಲ. ತಿಂಗಳಲ್ಲಿ ಒಂದ್ಸರಿ ಅಥವಾ 2 ಸರಿ ಇಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮಾತ್ರ ನಾನು ನಾನ್ ವೆಜ್ನ ಮಾಡ್ತೀನಿ. ಆದಷ್ಟು ಕಡಿಮೆನೇ ಮಾಡಿದ್ದೀನಿ ನಾನು ಸಹ ನಾನ್ ವೆಜ್ನ ಮಾಡೋದು. ಇನ್ನು ಇಲ್ಲಿ ಮಸಾಲೆನೆಲ್ಲ ಹುರ್ಕೊಂಡಿದ್ದಾಯ್ತು, ಇದನ್ನ ರುಬ್ಕೊಂಡು ಸಾಂಬಾರು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಅದನ್ನು ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಸಾಂಬಾರು ಹಾಗೆ ಫ್ರೈನ ಯಾವ ಥರ ಮಾಡ್ತೀನಿ ಅಂದರೆ, ಸಾಂಬಾರಿಗೂ ಹಾಗೆ ಫ್ರೈಗೂ ಬೇಕಾಗಿರೋ ಪೀಸ್ನ ಇದರಲ್ಲಿ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಬೇಯಿಸ್ಕೊಂಡ್ಬಿಡ್ತೀನಿ ನಾನು. ಅದಾದ ನಂತರ ಈಗ ತೆಂದಿರೋಂತಹ ಪೀಸನ್ನು ಫ್ರೈ ಮಾಡೋಕ್ಕೂ ಸಪ್ರೇಟಾಗಿ ಅದಕ್ಕಂತಲೇ ಎತ್ತಿಕ್ಕೊಂಡು ಅದಕ್ಕಂತಲೇ ಒಗ್ಗರಣೆ ಹಾಕ್ಕೊಂಡು ಏನು ಮಾಡೋದಕ್ಕೆ ಹೋಗೋಣ ನಾನು. ಹಾಗೆ ಫ್ರೈಗೂ ಸಾಂಬಾರಿಗೂ ಸೇಮ್ ಮಸಾಲೆನೇ ಹಾಕ್ತೀನಿ. ಟೇಸ್ಟ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಅದೆಲ್ಲ ಎಕ್ಸ್ಟ್ರಾ ಸೇರಿಸ್ತೀನಿ ಫ್ರೈಗೆ. ಹಾಗಾಗಿ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇನೆ. ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಆದಷ್ಟು ಅಡುಗೆಗೆ ಕಲ್ಲುಪ್ಪನ್ನ ಬಳಸಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಮಸಾಲೆ ಖಾರ ಅಂತ ಮಾಡ್ಕೊತೀವಿ ನಾವು. ಅದನ್ನು ಹಾಕ್ಬಿಟ್ಟು ಈ ಚಿಕನ್ನು ಹಾಗೆ ಮಟನ್ನು ಮಾಡ್ತಾರೆ, ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಆದರೆ ನನ್ನ ಹತ್ರ ಅದು ಇರಲಿಲ್ಲ. ಹಾಗಾಗಿ ನಾನು ನಾರ್ಮಲಾಗಿ ಖಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ. ಹಾಗೆ ನಾವಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಕಾಳು ಮೆಣಸು ಹಾಗೆ ಶುಂಠಿ ಎಲ್ಲ ಹಾಕಿರ್ತೀವಲ್ವ, ಅದರಲ್ಲೂ ಸಹ ಖಾರ ಇರುತ್ತೆ. ಹಾಗಾಗಿ ನಾನಿಲ್ಲಿ ಮಕ್ಕಳು ಸಹ ತಿನ್ನೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ.
ನೀವೇನಾದರೂ ಖಾರ ಜಾಸ್ತಿ ತಿಂತೀವಿ ಅನ್ನೋದಾದರೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರನ ಹಾಕ್ಕೊಂಡು ಸಾಂಬಾರು ಆಯಿತು ಹಾಗೆ ಫ್ರೈನ ಆಯಿತು ಮಾಡ್ಕೋಬಹುದು. ಇನ್ನು ಇವಾಗ ನೀರನ್ನ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಚಿಕನ್ನ ಬೇಯೋದನ್ನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ. ಕೆಲವೊಬ್ರು ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತಾರೆ. ನಾನು ಕುಕ್ಕರ್ಗೆ ಹಾಕೊಳ್ಳೋದಕ್ಕೇನು ಹೋಗಲ್ಲ, ಡೈರೆಕ್ಟಾಗಿ ಹೀಗೇನೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊತೀನಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ನು ಸಹ ನೀಟಾಗಿ ಬೆಂದ್ಕೊಂಡಿರುತ್ತೆ. ಕುಕ್ಕರಲ್ಲಾದರೆ ಒಂದು ವಿಷಲ್ಗೆಲ್ಲ ಬೇಗನೆ ಬೆಂದ್ಕೊಂಡ್ಬಿಟ್ಟಿರುತ್ತೆ. ಆವಾಗ ತಿನ್ನುವಾಗ ಪೀಸಸ್ ಅಷ್ಟಾಗಿ ಚೆನ್ನಾಗಿ ಟೇಸ್ಟ್ ಕೊಡ್ತಾರಲ್ಲ, ಹಾಗಾಗಿ ನಾನು ಇದೇ ಥರನೇ ಬೇಯಿಸ್ಕೊಳ್ಳೋದು ಚಿಕನ್ನ. ಮಾಡಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಡ್ತೀನಿ. ಅದಕ್ಕೆ ಅಷ್ಟರಲ್ಲಿ ಮಸಾಲನೆಲ್ಲ ರುಬ್ಕೊಂಡ್ಬಿಡ್ತೀನಿ. ಇವಾಗ ಫ್ರೈಗೂ ಸಹ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಸಾಂಬಾರು ಸಹ ಇವಾಗ ಈ ಥರ ನೀರು ಕುದಿತಾ ಇದೆ ಅಲ್ವಾ, ಹಾಗಾಗಿ ಎರಡು ಬೇಗನೆ ಆಗ್ಬಿಡುತ್ತೆ. ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ಅನ್ನೋ ಕಾರಣಕ್ಕೆ ನಾನು ಮಸಾಲಾನು ಸೇಮ್ ಹಾಕೊಂಡ್ಬಿಡ್ತೀನಿ. ಹಾಗೆ ಈ ಥರ ಸಾಂಬಾರನ್ನ ಬೇಯಿಸುವಲ್ಲೇ ಫ್ರೈಗೆ ಎಷ್ಟು ಬೇಕು ನೋಡಿ ಆ ಪೀಸ್ಗಳು ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ. ನಾನು ಜಾಸ್ತಿ ಹೊತ್ತು ಟೈಮ್ ತೊಗೊಳೋದಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ. ಹಾಗೆ ನಮ್ಮ ಮನೆಯಲ್ಲಿ ಸಾಂಬಾರಲ್ಲಿ ಅಷ್ಟಾಗಿ ಪೀಸ್ ಇದ್ದರೆ ಇಷ್ಟಪಡಲ್ಲ, ಹಾಗಾಗಿ ನಾನು ಒಂದು 2-3 ಪೀಸ್ನ ಇಟ್ಬಿಟ್ಟು ಈ ಮಿಕ್ಕಿದೆಲ್ಲದನ್ನು ಫ್ರೈಗೆ ಸೇರಿಸ್ಕೊಂಡ್ಬಿಡ್ತೀನಿ. ಇದು ಇವಾಗ ಆಲ್ರೆಡಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ತೀನಿ ನಾನು. ಹಾಗಾದರೆ ಮಸಾಲೆ ಎಲ್ಲ ಸೇರಿಸ್ತೀವಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಗರಂ ಮಸಾಲ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಥರ ಎಕ್ಸ್ಟ್ರಾ ಹಾಕೋಬೋದು, ಇಲ್ಲ ಅಂದರೆ ಮಸಾಲೆನೇ ಎಲ್ಲ ಹಾಕಿರ್ತೀವಲ್ವ, ಚಕ್ಕೆ ಲವಂಗ ಅದೆಲ್ಲ ಹಾಕೊಂಡಿರ್ತೀವಿ, ಬರೀ ಅದನ್ನ ಮಾತ್ರ ಹಾಕೋಬೋದು. ನಾನು ಒಂದು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಚಿಕನಿಗೆ ಮಾತ್ರ ಉಪ್ಪು ಖಾರ ಇಟ್ಕೊಂಡಿರುತ್ತೆ, ಮಸಾಲೆ ಇರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಅಚ್ಚಾರ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದನ್ನು ಡ್ರೈ ಮಾಡ್ಕೋಬೇಕಾದ್ರೆ ನೀರೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಬೇಡಿ. ಸಾಂಬಾರು ಚಿಕನ್ನ ಹಾಗೆ ಬೇಯಿಸ್ಕೊಂಡ್ಬಿಟ್ಟು ಅದಾದ ನಂತರ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಪೂರ್ತಿಯಾಗಿ ಅದರಲ್ಲಿರುವಂಥ ಮಸಾಲ ಎಲ್ಲ ಡ್ರೈ ಆಗೋ ಕಾರಣ ಅದನ್ನು ನಾವು ನೀಟಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಚಿಕನ್ ಡ್ರೈಯು ಸಹ ರೆಡಿ ಆಗೋಗ್ಬಿಟ್ಟು ಒಂದೇ ಮಸಾಲದಲ್ಲಿ ನೋಡಿ ಎಷ್ಟೊಂದು ರೆಸಿಪಿಗಳನ್ನ ಮಾಡ್ಕೋಬಹುದು. ಇವಾಗ ನಮ್ಮನೇಲಿ ಹೆಂಗಂದ್ರೆ ಚಿಕನ್ ಸಾಂಬಾರು ಅಂದರೆ ಇದೇ ಥರ ಇರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇವಾಗ ನಾನೇನಾದರೂ ಕಲರ್ ಗ್ರೀನ್ ಕಲರಲ್ಲಿ ಹಾಕ್ಬಿಟ್ಟು ಸೊಪ್ಪು ಹಾಗೆ ಪುದೀನ ಹಾಗೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಏನಾದರೂ ಸಾಂಬಾರು ಆಯಿತು ಏನಾದರೂ ಮಾಡಿದ್ರೆ ಅಷ್ಟಾಗಿ ಇಷ್ಟಪಡಲ್ಲ. ಕಲರ್ ನೋಡ್ಬಿಟ್ಟು ಏನು ಹಿಂಗಿದೆ ಅಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಏನು ಬೇರೆ ಥರ ಇನ್ನು ಇದಕ್ಕೆ ಇವಾಗ ಬಿಟ್ಕೊಂಡಿರೋಂತಹ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸೇಮ್ ಮಸಾಲ ನೋಡಿ. ನಿಮಗೆ ಸಾಂಬಾರು ಗಟ್ಟಿಯಾಗಬೇಕು ಅಂದರೆ ನೀರನ್ನ ಜಾಸ್ತಿ ಹೋಗಬೇಡಿ. ಇಲ್ಲ ನಮಗೆ ಸಾಂಬಾರು ಸ್ವಲ್ಪ ತೆಳುವಾಗಿನೇ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ತೆಳುವಾಗೂ ಇರಬಾರ್ದು, ಒಂದು ಹದ್ದದಲ್ಲಿ ಇರಬೇಕು. ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಇನ್ನು ನೋಡಿ ಚಿಕನ್ ಫ್ರೈ ಒಂದ್ಸರಿ ಕುದ್ದು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಂದ್ರೆ ರೆಡಿನೇ ಆಗೋಯ್ತು ಚಿಕನ್ ಫ್ರೈ. ಚಿಕನ್ ಫ್ರೈ ಆದರೂ ಅನ್ಕೋಬೋದಲ್ಲ, ಚಿಕನ್ ಗ್ರೇವಿ ಅಂತನಾದರೂ ಅನ್ಕೋಬೋದು. ಗ್ರೇವಿ ಅಂದರೆ ಸ್ವಲ್ಪ ಜಾಸ್ತಿ ನೀವು ಗ್ರೇವಿ ಥರ ಮಾಡ್ಕೊಳ್ಳಿ, ಇಲ್ಲ ಗ್ರೇವಿ ಏನು ಬೇಡ ಡ್ರೈ ಥರ ಬೇಕು ಅಂದರೆ ಆವಾಗಲೇ ಹೇಳಿದ್ದೆ ನಾನು ಆ ಥರ ಮಾಡ್ಕೊಳ್ಳಿ. ಇದೊಂಥರ ಸೆಮಿ ಗ್ರೇವಿ ಥರ ನಾನು ಮಾಡಿರೋದು ಇವತ್ತು. ಇನ್ನು ಇದು ಸಾಂಬಾರು ಸ್ವಲ್ಪ ಕುದಿ ಬಂದರೆ ಸಾಂಬಾರು ಸಹ ರೆಡಿನೇ ಆಗೋಯಿತು. ಹಾಗೆ ಇಲ್ಲಿ ಒಂದು ಸೈಡು ಗ್ರೇವಿ ಸಹ ರೆಡಿ ಆಗ್ತಾ ಇದೆ ಅಥವಾ ಚಿಕನ್ ಫ್ರೈ ಸಹ ರೆಡಿ ಆಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ. ಇದಕ್ಕೆ ಮೇಲ್ಗಡೆ ಲಾಸ್ಟಲ್ಲಿ ಫೈನಲ್ ಟಚ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಗ್ಗಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋಂತಹ ಚಿಕನ್ ಗ್ರೇವಿ ರೆಡಿನೇ ಆಗೋಯಿತು ನೋಡಿ. ಚೆನ್ನಾಗಿ ಕುದಿಲಿ ಇದೆ. ಇವಾಗ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ಇನ್ನು ಇದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊತೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಯಾವಾಗಲೂ ನಾನು ತುಪ್ಪ ಸೇರಿಸ್ತಾನೆ ಇರ್ತೀನಿ, ಹಾಗಾಗಿ ಇವತ್ತೂ ಸಹ ಸೇರಿಸಿದ್ದೀನಿ. ಇನ್ನು ಇದು ಕುದೀತಾ ಇದೆ. ನೀಟಾಗಿ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡೋಣ.
ಇನ್ನು ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ, ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಇನ್ನು ಇದನ್ನ ನಾನು ಸ್ಟವ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಹಾಗೆ ಏನಾದರೂ ನಾವು ಚಿಕನ್ ಐಟಮ್ ಏನಾದರೂ ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಮಾಡಿದ ತಕ್ಷಣ ಊಟ ಮಾಡೋದಕ್ಕೆ ಹೋಗಬಾರ್ದು, ಯಾಕಂದರೆ ಚಿಕನ್ ಪೀಸಿಗೆಲ್ಲ ನೀಟಾಗಿ ಮಸಾಲೆ ಹಿಡಿದಿರೋದಿಲ್ಲ. ಹಾಗಾಗಿ ಇನ್ನೇನು ಒಂದೂವರೆಗೆ ಊಟ ಮಾಡ್ತೀವಿ ಅಂದರೆ ಒಂದು 12 ಗಂಟೆ ಹಂಗೆಲ್ಲ ನೀವು ಈ ಥರ ಅಡುಗೆನ ಮಾಡಿ ಇಟ್ಕೊಂಡ್ಬಿಟ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನೆಲ್ಲಿ ಹಾಗೆ ಸಾಂಬಾರು ಸಹ ಕುದೀತಾ ಇದೆ, ಇನ್ನೂ ಸ್ವಲ್ಪ ಕುದಿಲಿ ಸಾಂಬಾರು. ಅದಾದ ನಂತರ ಇದನ್ನ ಆಫ್ ಮಾಡ್ತೀನಿ. ಚಿಕನ್ ಫ್ರೈ ಸಹ ರೆಡಿ ಆಯಿತು. ಇದನ್ನ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋಂತಹ ಚಿಕನ್ ಫ್ರೈ ರೆಡಿನೇ ಆಗೋಗುತ್ತೆ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮಾಡಿರೋಂತಹ ಎಲ್ಲ ರೆಸಿಪಿನೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನಿಮ್ಗೇನಾದರೂ ಬೇಕಾದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರ್ತದೆ ಈ ಪಲ್ಯ ಆಯಿತು, ಹಾಗೆ ಚಿಕನ್ ಸಾಂಬಾರು, ಚಿಕನ್ ಫ್ರೈ ಅದೆಲ್ಲ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಒಂದ್ಸರಿ ಹೋಗಿ ನೀವು ಚೆಕ್ ಮಾಡಿ. ಇನ್ನು ಹಾಗೆ ನನ್ನ ಹಸ್ಬೆಂಡ್ಗೆ ಸಾಂಬಾರು ತಿನ್ನಲ್ವಲ್ಲ, ಹಾಗಾಗಿ ಮಜ್ಜಿಗೆನೂ ಸಹ ರೆಡಿ ಮಾಡ್ತಾ ಇದ್ದೀನಿ. ಪಲ್ಯ ಹೇಗಿದೆ ಹಾಗೆ ಮಜ್ಜಿಗೆನೂ ಸಹ ರೆಡಿ ಮಾಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಎಷ್ಟು ಮಜ್ಜಿಗೆ ಕುಡಿದ್ರು ಸಾಲದು ಅಲ್ವಾ, ಹಾಗಾಗಿ ಡೈಲಿ ಮಜ್ಜಿಗೆ ಇದ್ದೇ ಇರುತ್ತೆ. ಈ ನಡುವೆ ನಮ್ಮನೆಲ್ಲಂತೂ ನಾನು ಏನಿಲ್ಲ ಅಂದರೂ ದಿನಕ್ಕೆ 1 ಲೀಟರ್ ಮೊಸರು ಖಾಲಿ ಆಗ್ತಾಯಿದೆ. ಇವಾಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬಿಸ್ತೀವಿ ಅಂತಾರೆ, ಯಾವಾಗಲೂ ಮಜ್ಜಿಗೆ ಮಾಡ್ಕೊಡ್ತೀನಿ. ಹಾಗೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಮನೇಲೆಲ್ಲ ಕೆಲಸ ಆದಮೇಲೆ ಅಲ್ಲಿ 1 ಗ್ಲಾಸ್ ಮಜ್ಜಿಗೆ ಕೂಡ ನೀಡಪ್ಪ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ನಾನು. ನೋಡಿ ಮಜ್ಜಿಗೆ ಸಹ ರೆಡಿನೇ ಆಗ್ಬಿಟ್ಟು ಮಾಡಿದ್ರೆ ಸಾಕು. ಮ್ಯಾಥ್ಸ್ ಇರುತ್ತೆ, ಎಕನಾಮಿಕ್ ಅಲ್ಲ, ಅದು ಇದಿರುತ್ತೆ, ಗ್ರಾಫ್ ಇರುತ್ತೆ, ಸಮ್ ಇರುತ್ತೆ, ಭೂಮಿ ಸಂಬಂಧಪಟ್ಟಿರ್ತಾನೆ ಎಕನಾಮಿಕ್ ಅಂದ್ರೆ. ಎಕನಾಮಿಕ್ ಗ್ರಾಫ್ ಭೂಮಿ ಸಂಬಂಧಪಟ್ಟಿದ್ದೇನೆ. ಅದೇ ಎಕನಾಮಿಕ್ ಅಲ್ಲಿ ನಾವು ಈ ಎಕನಾಮಿಕ್ ಅಂತಂದ್ರೆ ಇದು ನಾವ್ ಹೆಂಗೆ ಇದು ತಟ್ಟೆ ಉಳ್ಕೊಂಡ್ಬಿಟ್ಟು ಕಟ್ ಮಾಡಿ ಏ ಕವನ ಬಾ, ನೀ ರೊಟ್ಟಿ ಉಂತೀಯಾ? ಇನ್ನು ಇಲ್ಲಿ ಸಂಜೆಯಿಂದ ನಾನು ವಾಪಸ್ ಶುರು ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಸಂಜೆ ಆಗಿತ್ತಲ್ವ, ಟೀ ಎಲ್ಲ ಕುಡ್ದಾಗಿತ್ತು. ನಾ ಇಲ್ಲಿ ಗಿಡಕ್ಕೆ ನನಗಂತೂ ಗಿಡ ಬೆಳೆಸೋದಕ್ಕೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮನೆಯಲ್ಲಿ ಬೇವಿನ ಗಿಡ ಇವಾಗ ತಾನೇ ಚಿಗುರುಡಿತಾ ಇದೆ. ಹಾಗೆ ಇದು ಲೆಮನ್ ಗಿಡ, ಇದು ಹಾಕ್ಸಲ್ಲಿ ಇನ್ನು ಹಾಗೆ ಹೂವು ಬಿಟ್ಟಿದೆ. ನಾನೇನು ಅದನ್ನು ಕೀಳೋದಕ್ಕೇನು ಹೋಗಲಿಲ್ಲ, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಪೂಜೆ ಏನು ಮಾಡೋದಿಲ್ಲ. ಹಾಗಾಗಿ ಗಿಡದಲ್ಲೇ ಇರಲಿ ಅಂತ ಗಿಡದಲ್ಲೇ ಬಿಟ್ಟಿದ್ದೀನಿ ಹೂವನ್ನ. ಈ ಥರ ಗಿಡದೊಳಗಡೆ ಹೂವಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನೋಡೋದಕ್ಕೆ. ನಿಮ್ಮ ಮನೇಲಿನೇ ಸುಮ್ಮನೆ ಪಲಾವ್ ಮಾಡೋದಕ್ಕೆ, ಮೆಂತ್ಯ ಭಾತ್ ಎಲ್ಲ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಬೇಕಲ್ವ, ಅದಕ್ಕಾದರೆ ಯೂಸ್ ಆಗುತ್ತೆ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದು ಚುಕ್ಕೆ ಸೊಪ್ಪು, ಇದು ಊರಿಂದ ನಾನು ಸೀಡ್ಸ್ನ ತೊಗೊಂಡ್ಬಂದಿದ್ದೆ. ತುಂಬ ದಿನವೇ ಆಗಿತ್ತು ಹಾಕಬೇಕು ಅಂತ. ಆದರೆ ನನ್ನ ಹತ್ರ ಗ್ರೋ ಬ್ಯಾಗ್ಸ್ ಇರಲಿಲ್ಲ, ಹಾಗಾಗಿ ಗ್ರೋ ಬ್ಯಾಗ್ಸ್ ತೊಗೊಂಡ್ಬಂದ್ಮೇಲೆ ಇಲ್ಲಿ ನಾನು ನಾಟಿನ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ಇದು ಪಾಲಕ್ ಸೊಪ್ಪು, ಹಾಗೆ ಅದರಲ್ಲಿ 1-2 ಪುಂಡಿ ಬೀಜನೂ ಸಹ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲೆಲ್ಲ ಗೋಂಗೂರ ಸೊಪ್ಪು ಅಂತ ಹೇಳ್ತಾರೆ ನೋಡಿ, ಅದು. ಹಾಗೆ ಪುದೀನ, ಇದು ಇವಾಗ ನಾನು ನೀರು ಹಾಕ್ತಿದ್ದೀನಲ್ವ, ಇದು ಕೊತ್ತಂಬರಿ ಕಾಳನ್ನ ನಾನು ಹಾಕಿದ್ದೀನಿ. ಅದು ಸಹ ಇವಾಗ ಸ್ವಲ್ಪನೇ ಚಿಗುರು ಬರ್ತಾನೆ ಇದೆ ನೋಡಿ. ಭೃಂಗರಾಜ ಅಂದರೆ ಈ ಥರ ಇರುತ್ತೆ. ಇದರಲ್ಲಿ ವೈಟ್ ಹೂ ಬರುತ್ತೆ, ಇದೇ ಭೃಂಗರಾಜ. ಇದು ನಮ್ಮ ಹೇರಿಗೆ ತುಂಬಾ ಬೆನಿಫಿಟ್ ಇದೆ. ನನಗೂ ಇದ್ರದ್ದು ಬಗ್ಗೆ ಗೊತ್ತಿರಲಿಲ್ಲ. ಕಸ ಅಂತ ಹೇಳಿಬಿಟ್ಟು ನಾನು ಸುಮಾರು ಸರಿ ಇದನ್ನು ಕಿತ್ತಿ ಹಾಕ್ಬಿಟ್ಟಿದ್ದೀನಿ. ಇನ್ನು ಇದ್ರ ಬಗ್ಗೆ ಗೊತ್ತಾದಾಗಿಂದ ನಾನು ಇದನ್ನು ಏನೂ ಕಿತ್ಬಿಟ್ಟು ಹಾಕೋದಕ್ಕೆ ಹೋಗಿಲ್ಲ. ಎಣ್ಣೆ ಏನಾದರೂ ಕಾಯಿಸ್ಕೊಂಡು ಹಾಕ್ಕೊತೀನಲ್ವ, ಆ ಟೈಮಲ್ಲಿ ಈ ಭೃಂಗರಾಜನೂ ಸಹ ಎಣ್ಣೆಗೆ ಹಾಕ್ಬಿಟ್ಟು ಬಿಸಿ ಮಾಡಿ ತಲೆಗೆ ಅಪ್ಲೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಇದರಿಂದ ಕೂದಲು ಸಹ ಕಪ್ಪಗಾಗುತ್ತೆ ಅಂತ ಹೇಳ್ತಾರೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ ಕೂದಲು ಕಪ್ಪಗಾಗುತ್ತೋ ಆಗಲ್ವೋ ಅಂತ ಭೃಂಗರಾಜದಿಂದ. ಆದರೆ ಹೇರ್ಸಿಗೆ ಮಾತ್ರ ತುಂಬಾ ಬೆನಿಫಿಟ್ ಇದೆ ನೋಡಿ. ಈ ಥರ ಏನಾದರೂ ನಿಮ್ಮ ಪಾಟಲ್ಲೂ ಬೆಳೆದ್ರೆ
ನೀವು ಇದನ್ನು ಕಿತ್ತು ಹಾಕೋದಕ್ಕೇನು ಹೋಗಬೇಡಿ. ತಲೆಗೆ ಹೇರ್ಸಿಗೆ ಆಯಿಲ್ನ ಅಪ್ಲೈ ಮಾಡ್ಕೋತೀರಲ್ವ, ಅಂಥ ಟೈಮಲ್ಲಿ ಇದನ್ನು ಕಿತ್ಕೊಂಡ್ಬಿಟ್ಟು ನೀವು ಹಾಕೋಬೋದು. ಈಗ ಬಂದಿದೆ ಅಂತ ಮೆಂತ್ಯ ಸೊಪ್ಪು, ಇದು ಒನ್ ಟೈಮ್ಗೆ ಬಾತಿಗೆ ಆಗುತ್ತೆ ಸಾಕು ನಮಗೆ. ಮತ್ತು ಬೀಜನ ಹಾಕ್ಬಿಟ್ಟು ಮತ್ತೆ ನಾವು ಈ ಥರ ಬೆಳೆಸ್ಕೋಬಹುದು. ಇನ್ನು ಇಲ್ಲಿ ಒಂದು ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಇದೆ ಚಿಕನ್ನು, ಅದನ್ನ ತೊಗೊಂಡಿದ್ದೀನಿ. ಅಂದರೆ ಬೆಳಗ್ಗೆ ಮಾಡಿದ್ದೆ ಅಲ್ವಾ, ಅದರಲ್ಲಿ ಚಿಕನ್ ತಂದೂರಿ ಟಿಕ್ಕ ಮಾಡೋಣ ಅಂತ ಒಂದು ಸ್ವಲ್ಪನೇ ಇಲ್ಲಿ ಎತ್ತಿಕೊಂಡಿದ್ದೀನಿ. ಇನ್ನು ಸಂಜೆನೂ ಸಹ ಆಯ್ತಲ್ವ, ಹಾಗಾಗಿ ಮಕ್ಕಳಿಗೆ ತಂದೂರಿ ಟಿಕ್ಕ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಚಿಕನ್ ತಂದೂರಿ ಟಿಕ್ಕ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಅದನ್ನು ನೀಟಾಗಿ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ನಾನು ತೊಳೆದು ಇಟ್ಕೊಂಡಿದ್ದೆ. ಇವಾಗ ಮತ್ತೆ ಒಂದ್ಸರಿ ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ ಅಲ್ವಾ, ಹಾಗಾಗಿ ಮತ್ತೆ ಒಂದ್ಸರಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಇದಕ್ಕೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು, ಧನಿಯಾ ಪುಡಿ 1 ಸ್ಪೂನ್ ಆಗುವಷ್ಟು, ಜೀರಿಗೆ ಪುಡಿ 1 ಸ್ಪೂನ್ ಆಗುವಷ್ಟು, ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಇನ್ನು ಹಾಗೆ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊತಾ ಇದ್ದೀನಿ. ಇದನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಆದಷ್ಟು ಗಟ್ಟಿ ಮೊಸರನ್ನ ತೊಗೊಳ್ಳಿ, ಆವಾಗ ಟಿಕ್ಕಾಗೆ ಮಸಾಲ ನೀಟಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಗರಂ ಮಸಾಲದಲ್ಲೂ ಸಹ ಉಪ್ಪಿರುತ್ತೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಸಹ ಉಪ್ಪಿರುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ನಾವು ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಚಿಕನ್ ಪೀಸಿಗೆ ನಾವು ಹಾಕಿರೋಂತಹ ಮಸಾಲೆ ಹಿಡಿಯುತ್ತೆ. ಹಾಗಾಗಿ ಈ ಥರ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ನೀರೇನು ಹಾಕೊಳ್ಳೋದಕ್ಕೇನು ಹೋಗಬೇಡಿ, ಇಷ್ಟೇ ಸಾಕಾಗುತ್ತೆ. ಮೊಸರು ಹಾಕ್ಕೊಂಡಿರ್ತೀವಲ್ವ, ಮೊಸರಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇಷ್ಟೇ ಸಾಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ ಈ ಥರ ಮಧ್ಯದಲ್ಲಿ ಒಂದು ಕಪ್ಪಲ್ಲಿ ಇದ್ದಲನ್ನ ಇಟ್ಟು ಮೇಲ್ಗಡೆ ತುಪ್ಪನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ, ಅದು ಒಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ. ನನ್ನ ಹತ್ರ ಇದ್ಲು ಇಲ್ಲ, ಹಾಗಾಗಿ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ. ಆ ಥರ ಮಾಡಿ ತಂದೂರಿ ಟಿಕ್ಕ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಮಸಾಲೆ ರೆಡಿಯಾಗಿದೆ. ಇದನ್ನು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ, ಯಾಕಂದರೆ ಚಿಕನ್ಗೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಇದು ಒಂದು ಅರ್ಧ ಗಂಟೆ ನಾನು ಹಾಗೇ ಇಟ್ಟಿದ್ದೆ. ನಿಮ್ಗೇನಾದರೂ ಜಾಸ್ತಿ ಟೈಮ್ ಇತ್ತು ಅಂದರೆ ನೀವು ಈ ಥರ ಮಿಕ್ಸ್ ಮಾಡಿ ಫ್ರಿಜ್ಜಿಗೆ ಇಟ್ಕೊಂಬಿಡಿ, ಒಂದು 2 ಅವರ್ 3 ಅವರು. ಅದಾದ ನಂತರ ನೀವು ಇದನ್ನು ನೀಟಾಗಿ ಬೇಯಿಸ್ಕೋಬೋದು. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಫ್ರಿಜ್ಜಲ್ಲಿ ಏನಿಟ್ಟಿಲ್ಲ, ಹಾಗೇನೇ ಆಚೆ ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ಇದು ಇವಾಗ ನೀಟಾಗಿ ಉಪ್ಪು ಖಾರದೆಲ್ಲ ಇಟ್ಕೊಂಡಿದೆ ಚಿಕನ್ನು. ಇನ್ನು ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಇನ್ನು ಇಲ್ಲಿ ಒಂದು ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನು ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ನೀಟಾಗಿ ತವಾಗೆ ಸ್ಪ್ರೆಡ್ ಮಾಡಿದ್ದೀನಿ. ಈ ಥರ ಟಿಕ್ಕ ಮಾಡೋದಕ್ಕೆ ಒಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ಒಲೆ ಏನಿರೋದಿಲ್ಲ ಅಲ್ವಾ, ಕೆಂಡದಲ್ಲೇ ಸುಡ್ತಾರೆ. ಇವಾಗೆಲ್ಲ ಕೆಂಡ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಇಲ್ಲೇ ನಾವು ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಲ್ವ ಚಿಕನ್ನು, ಇದನ್ನು ಒಂದೊಂದಾಗಿ ನೀಟಾಗಿ ತವಾದ ಮೇಲೆ ಇಟ್ಕೊಳ್ಳೋಣ. ನಾನಿಲ್ಲಿ ಬೋನ್ಲೆಸ್ಸು ಹಾಗೆ ಬೋನು ಎರಡೂ ತೊಗೊಂಡಿದ್ದೀನಿ. ನಿಮಗೆ ಬೋನ್ ಬೇಡ ಅಂದರೆ ನೀವು ಇಲ್ಲಿ ಬೋನ್ಲೆಸ್ಸು ಸಹ ತೊಗೋಬೋದು. ಇನ್ನು ಇದು ಒಂದು ಸೈಡ್ ನೀಟಾಗಿ ಫ್ರೈ ಆಗಿದೆ. ಇದನ್ನು ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಕಲರು ಸಹ ಚೇಂಜ್ ಆಗಿದೆ, ಹಾಗೆ ಯಾವ ಥರ ಇಲ್ಲಿ ನೀಟಾಗಿ ಬೆಂದ್ಕೊಂಡಿದೆ ಅಂತ. ಇದೇ ಥರನೇ ನೀಟಾಗಿ ಎಲ್ಲದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಜಾಸ್ತಿ ಎಣ್ಣೆನೂ ಸಹ ಬೇಕಾಗಲ್ಲ ಇದಕ್ಕೆ. ಈ ಥರ ಮಾಡೋದ್ರಿಂದ ನೀವು ಇನ್ನೂ ಕೆಂಡದಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಇಷ್ಟು ಎಣ್ಣೆ ಬೇಕಾಗೋದಿಲ್ಲ. ಒಂದೇ ಒಂದು ಡ್ರಾಪು ಇದ್ರ ಮೇಲೆ ಸುಮ್ಮನೆ ಸ್ಪ್ರಿಂಕಲ್ ಮಾಡಿಬಿಟ್ಟು ನಾವು ಇದನ್ನು ಮಾಡ್ಕೋಬಹುದು. ಇದು ನೀಟಾಗಿ ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ಒಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಚಿಕನ್ ಬೇಯೋದಕ್ಕೆ. ಇನ್ನೊಂದು ಸೈಡು ಸಹ ನೀಟಾಗಿ ಇದು ಫ್ರೈ ಆಗಲಿ. ಒಂದು ಸೈಡ್ ಬೇಯೋದಕ್ಕೆ ಒಂದು 3 ನಿಮಿಷ ಬೇಕಾಗುತ್ತೆ, ಇನ್ನೊಂದು ಸೈಡ್ ಬೇಯೋದಕ್ಕೆ ಒಂದು 3 ನಿಮಿಷ ಬೇಕಾಗುತ್ತೆ. ಇನ್ನು ನೋಡಿ ಇದು ಸಹ ಎರಡು ಕಡೆನೂ ನೀಟಾಗಿ ಬೆಂದ್ಕೊಂಡಿದೆ. ಇವಾಗ ಎಲ್ಲೆಲ್ಲಿ ಮಸಾಲೆ ಇದೆ ನೋಡಿ ಆ ಥರ ನಾವು ಇದನ್ನು ಈ ಥರ ಟರ್ನ್ ಮಾಡ್ಕೋಬೇಕಾಗತ್ತೆ.
ಸೇಮ್ ಈ ರೆಸ್ಟೋರೆಂಟಲ್ಲೆಲ್ಲ ಯಾವ ಥರ ಕೊಡ್ತಾರೆ ನೋಡಿ, ಅದೇ ಥರನೇ ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಯಾವಾಗಲೂ ಕಬಾಬು ತಿಂತಾನೆ ಇರ್ತೀವಿ, ಹಾಗೆ ಅದನ್ನು ಡೀಪ್ ಫ್ರೈ ಮಾಡಿ ತಿಂತೀವಲ್ವ. ಒಂದು ಸರಿ ಈ ಥರ ಮಾಡಿ ಎಣ್ಣೆನೂ ಸಹ ಜಾಸ್ತಿ ತಿನ್ನಂಗೆ ಆಗಲ್ಲ. ಇನ್ನು ನಾನಿಲ್ಲಿ ಈ ಥರ ಪುಲ್ಕ ಮೇಕರ್ನ ಇಟ್ಕೊಂಡಿದ್ದೀನಿ. ಇನ್ನು ಇದು ಒಂದು 70% ಇಲ್ಲಿ ನಾವು ತವಾದಲ್ಲಿ ಬೇಯಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ತಂದೂರಿ ಎಫೆಕ್ಟ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಇಲ್ಲಿ ಇವಾಗ ಕೆಂಡದಲ್ಲಿ ಇದನ್ನು ಬಿಸಿ ಮಾಡ್ಕೊತೀನಿ. ಈ ಥರ ನೋಡಿ ಕೆಂಡದಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಅದರದ್ದು ಸ್ಮೋಕ್ ಏನು ಬರುತ್ತಲ್ವ, ಅದೇ ಫ್ಲೇವರ್ ಕೊಡೋದು ನಮಗೆ. ನೀವು ಮೊದಲಿಗೆ ಎಲ್ಲದನ್ನು ತವಾ ಫ್ರೈ ಮಾಡಿಕೊಂಡು ಅದಾದ ನಂತರ ಬಿಸಿ ಬಿಸಿಯಾಗಿ ಈ ಥರ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಕೊಡೋದ್ರಿಂದ. ಇದು ಇವಾಗ ರೆಡಿ ಆಯಿತು. ನಾನು ಇದನ್ನು ತೆಗೆದುಬಿಡ್ತೀನಿ. ಇನ್ನು ಮತ್ತೆ ತವಾನ ಇಟ್ಕೊಂಡು ಇನ್ನು ಇದೇ ಥರನೇ ನಾನು ಎಲ್ಲದನ್ನು ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ರೆಡಿನೇ ಆಗಿಬಿಡ್ತು. ಚಿಕನ್ ತಂದೂರಿ ಟಿಕ್ಕಾ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ, ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಒಂದ್ಸಾರಿ ನೋಡಿ. ಚಿಕನ್ ತಂದೂರಿ ಟಿಕ್ಕಾ ಯಾವ ಥರ ಕಾಣ್ತಾ ಇದೆ ಅಂತ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇದ್ರದ್ದು ಮಾಡುವಾಗ ಅದರಿಂದ ಬರ್ತಾ ಇರುತ್ತೆ ನೋಡಿ ಪರಿಮಳ. ಈ ಚಿಕನ್ ರೋಲ್ ಯಾವ ತಿಂದಿರ್ತೀರ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಸ್ಮೆಲ್ ಯಾವ ಥರ ಬರುತ್ತೆ ಅಂತ. ಸೇಮ್ ಟು ಸೇಮ್ ಅದೇ ಥರ ಸ್ಮೆಲ್ಲು ಮನೆ ತುಂಬ ಎಲ್ಲ ಇವತ್ತು ಘಮ ಘಮ ಅಂತ ಬರ್ತಾಯಿತ್ತು. ನಾನಿಲ್ಲಿ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಚಿಕನ್ ಯಾವ ಥರ ಬೆಂದಿದೆ ಅಂತ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಚಿಕನ್ ಮಾತ್ರ ಒಳಗಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆನೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಉಪ್ಪು ಖಾರ ಅದೆಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಂಡಿದೆ. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ಮಾಡಿಕೊಡಿ. ನಾನು ಇವತ್ತು ಇದ್ರ ಜೊತೆಗೆ ಗ್ರೀನ್ ಚಟ್ನಿನೂ ಸಹ ಸರ್ವ್ ಮಾಡಿದ್ದೀನಿ. ಗ್ರೀನ್ ಚಟ್ನಿ ಜೊತೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ತಂದೂರಿ ಟಿಕ್ಕಾ. ಇನ್ನು ಇದ್ರ ಜೊತೆಗೆ ಈ ಥರ ಲಿಂಬೆಹಣ್ಣನ್ನ ಹಿಂಡ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಯಾವಾಗಲೂ ಹೊರಗಡೆ ಹೋಗಿ ತಿಂತಾ ಇರ್ತೀವಿ ಅಲ್ವಾ, ಒಂದ್ಸರಿ ಮನೇಲಿ ಚಿಕನ್ ತಂದಾಗ ಈ ಥರ ಮಾಡಿಕೊಂಡು ತಿನ್ನಿ. ನೀವು ಹೊರಗಡೆ ಹೋಗಿ ತಿನ್ನೋದನ್ನೇ ಮರಿತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮನೇಲಿ. ಹಾಗೆ ಇದ್ರ ಜೊತೆಗೆ ಈ ಥರ ಗ್ರೀನ್ ಚಟ್ನಿ ಒಂದು ಮಾಡ್ಕೊಂಬಿಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ ಇದು ಮಾತ್ರ ಟೇಸ್ಟು. ನೀವು ಇದನ್ನು ಮಾಡಿಕೊಂಡು ರೋಲು ಸಹ ಮಾಡ್ಕೋಬೋದು ಮನೇಲಿ ಮಕ್ಕಳಿಗೆ ಕೊಡೋದಕ್ಕೆ. ಏನಾದರೂ ಚಿಕನ್ ರೋಲ್ ಬೇಕು ಅಂತ ಹೇಳ್ತಾರಲ್ವ, ಈ ಥರ ಮಾಡಿಬಿಟ್ಟು ರೋಲು ಸಹ ಮಾಡಿಕೊಡ್ಬೋದು. ಈ ಥರ ಬೇಕಾದರೆ ಈ ಥರ ತಿನ್ಬೋದು, ಇಲ್ಲ ರೋಲ್ ಬೇಕಾದರೆ ರೋಲ್ನ ಸಹ ಮಾಡ್ಕೊಂಡು ತಿನ್ಬೋದು. ನಾನು ಇವಾಗ ಇಲ್ಲಿ ಒಂದೇ ಒಂದು ಚಿಕ್ಕ ಪೀಸ್ನ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಹೇಳ್ತೀನಿ ಸಖತ್ತಾಗಿದೆ. ಉಪ್ಪೂ ಕಡಿಮೆ ಆಗಿಲ್ಲ, ಖಾರನೂ ಕಡಿಮೆ ಆಗಿಲ್ಲ, ಹೆಚ್ಚೂ ಆಗಿಲ್ಲ ಕಡಿಮೆನೂ ಆಗಲ್ಲ, ಸಖತ್ತಾಗಿ ಬಂದಿದೆ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಒಂದ್ಸಲ ನೀವು ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ನೀವೇ ಹೇಳ್ತೀರಾ ಹೌದು ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ ಅಂತ, ಅಷ್ಟು ಚೆನ್ನಾಗಿದೆ. ಇನ್ನು ಇದೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಇನ್ನು ಇಲ್ಲಿ ಮಕ್ಕಳು ಸಹ ಟೇಸ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇದು ಟಿಕ್ಕಾ ಮಾತ್ರ. ನಾನು ಯಾವಾಗಲೂ ಸಾಮಾನ್ಯವಾಗಿ ಫ್ರೈಯಾಗೆ ಸಾಂಬಾರನ್ನ ಮಾಡ್ತೀನಿ. ಇವತ್ತು ಕಬಾಬ್ನೂ ಸಹ ಮಾಡ್ತಾಯಿರ್ತೀನಿ ಯಾವಾಗಲೂ. ನಾನು ಈ ಥರ ಟಿಕ್ಕನ ಒಂದು ಸರಿ ಏನೋ ಮಾಡಿದ್ದೆ, ಆವಾಗ ಇಷ್ಟಪಟ್ಟು ತಿಂದಿದ್ರು. ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಇನ್ನು ನಿನ್ನೆ ಸ್ಯಾಟರ್ಡೇ ಇತ್ತಲ್ವ, ಹಾಗಾಗಿ ಮನೆಗೆ ಒಂದು ಸ್ವಲ್ಪ ಗ್ರಾಸರಿ ಬೇಕಾಗಿತ್ತು, ಹಾಗಾಗಿ ತೊಗೊಂಡ್ಬಂದಿದ್ದೀನಿ. ಹಾಗೆ ಗ್ರಾಸರಿ ಏನು ಅಷ್ಟಾಗಿ ನಾನೇನಂದರೆ ಒಂದ್ಸರಿ ಗ್ರಾಸರಿ ತೊಗೊಂಡ್ಬಂದರೆ ಒಂದು 3 ತಿಂಗಳವರೆಗೂ ಗ್ರಾಸರಿ ತೊಗೊಂಡ್ಬರೋದಕ್ಕೆ ಹೋಗಲ್ಲ. ಒಂದೇ ಸರಿ ಏನೋ ತೊಗೊಂಡ್ಬಂದ್ಬಿಟ್ಟಿರ್ತೀನಿ, ಪದೇ ಪದೇ ಹೋಗೋದಕ್ಕೂ ಸಹ ಆಗಲ್ಲ ನೋಡಿ. ಹಾಗಾಗಿ ಇನ್ನು ಇಲ್ಲಿ ನಾಳೆಗೆ ಹೆಣ್ಣನ್ನು ಅಪ್ಲೈ ಮಾಡ್ಕೋಬೇಕಾಗಿತ್ತು ಹೇರ್ಸಿಗೆ. ಹಾಗಾಗಿ ಇಲ್ಲಿ ಹೆಣ್ಣನ್ನು ನಾನು ಕಲಸಿಡ್ತಾ ಇದ್ದೀನಿ. ಈ ಥರ ಹೆಣ್ಣನ್ನು ಕಲಸಿ ತಲೆಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹೇರ್ಸಿಗೆ. ಹಾಗಾಗಿ ಇಲ್ಲಿ ನಾನು ಸಹ ನಾಳೆಗೆ ಹೆಣ್ಣನ್ನು ಅಪ್ಲೈ ಮಾಡ್ಕೊಳ್ಳೋಣ ಹೇರ್ಸಿಗೆ ಅಂತ ಇಲ್ಲಿ ಕಲಸಿಡ್ತಾ ಇದ್ದೀನಿ. ಹಾಗೆ ನಾನು ಹೆಣ್ಣ ಅಪ್ಲೈ ಮಾಡೋದು ಏನು ಕಾರಣ ಅಂದರೆ ನನಗೆ ಗ್ರೇ ಹೇರ್ಸ್ ಎಲ್ಲ ಆಗ್ತಾ ಇದೆ, ಹಾಗಾಗಿ ಹೆಣ್ಣನ್ನು ಅಪ್ಲೈ ಮಾಡ್ತೀನಿ ನಾನು. ನಿಮ್ಗೇನಾದರೂ ಇದು ಮೆಹಂದಿ ಕಲಿಸೋದು ಯಾವ ಥರ ಬೇಕು ಅಂತ ಏನಾದರೂ ಅನಿಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದರೆ ಈ ವಿಡಿಯೋನ ನಾನು ಶಾರ್ಟಲ್ಲಿ ಹಾಕಿರ್ತೀನಿ, ಅದರಲ್ಲಿ ನಿಮಗೆ ಟೈಮ್ ಸಿಕ್ಕರೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ತಲೆಗೆ ಮಾತ್ರ ಹೇರ್ಸು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ
ತಲೆನೂ ಸಹ ತುಂಬ ತಂಪಾಗಿರುತ್ತೆ. ಹಾಗಾಗಿ ನಾನು ಇದನ್ನು ನಾಳೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇವತ್ತು ನೈಟಲ್ಲಿ ಕಲಸಿಟ್ಕೊತಾ ಇದ್ದೀನಿ. ಇನ್ನು ನೋಡಿ ಅಡುಗೆ ಮನೆಯೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಪಾತ್ರೆನೂ ಸಹ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಸಿಂಕೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ನನ್ನ ಇವತ್ತಿನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಊಟ ಮಾಡಿರಲಿಲ್ಲ ನೈಟು, ಹಾಗಾಗಿ ಕಲ್ಲಂಗಡಿ ನಿಂತು ಕಲ್ಲಂಗಡಿನ ತಿನ್ನೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.